ನಮ್ಮ ಇಂಡಿಯಾದಲ್ಲಿ ನೋಟ್ ಬ್ಯಾನ್ ಆಗಿದ್ದು ನವೆಂಬರ್ 8, 2016. ಜಿಯೋ ಸಿಮ್ ಎಂಟ್ರಿ ಕೊಟ್ಟಿದ್ದು ಸೆಪ್ಟೆಂಬರ್ 5, 2016. ಹಾಗಾದ್ರೆ ನೋಟ್ ಬ್ಯಾನ್ ಮಾಡಿದ್ದಕ್ಕೂ ಜಿಯೋದವರು 3 ತಿಂಗಳು ಫ್ರೀ ಇಂಟರ್ನೆಟ್ ಕೊಟ್ಟಿದ್ದಕ್ಕೂ ಏನಾದ್ರೂ ಸಂಬಂಧ ಇದೆಯಾ ನೋಡೋಣ ಬನ್ನಿ. ನೋಟ್ ಬ್ಯಾನ್ ಮಾಡಿದ್ದಕ್ಕೆ ಒಂದು ಮುಖ್ಯ ಕಾರಣ ಅಂದ್ರೆ ಕಪ್ಪು ಹಣ. ಕಪ್ಪು ಹಣ ಅಂದ್ರೆ ಯಾವ ದುಡ್ಡಿಗೆ ನಾವು ಟ್ಯಾಕ್ಸ್ ಕಟ್ಟದೆ ಒಂದೇ ಜಾಗದಲ್ಲಿ ಮಡಗ್ತೀವೋ ಅದೇ ಕಪ್ಪು ಹಣ. ಆಗಿನ ಕಾಲದಲ್ಲಿ ಅಂಡರ್ ವರ್ಲ್ಡ್ ಅಲ್ಲಿ ಪೊಲಿಟಿಷಿಯನ್ಸ್ ಹತ್ರ, ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಇವ್ರ ಹತ್ರ ಎಲ್ಲ ಜಾಸ್ತಿ ಕಪ್ಪು ಹಣ ಓಡಾಡ್ತಾ ಇತ್ತು. ಇವರು ಗಳಿಸಿರೋ ಕೋಟಿ ಹಣಕ್ಕೆ ಯಾವುದೇ ಲೆಕ್ಕ ಇರ್ತಿರ್ಲಿಲ್ಲ, ಟ್ಯಾಕ್ಸ್ ಕಟ್ಟಿರೋ ಬಿಲ್ ಇರ್ತಿರ್ಲಿಲ್ಲ. ಆಗ ಜಿಯೋ ಕಂಪನಿಯವರು ತಲೆ ಉಪಯೋಗಿಸಿ ನೋಟ್ ಬ್ಯಾನ್ ಆಗೋ ವಿಷಯ ತಿಳಿದು ತಮ್ಮ ಹತ್ರ ಇರೋ ಎಲ್ಲ ಕಪ್ಪು ಹಣನ ಖರ್ಚು ಮಾಡಿ ಜಿಯೋ 3 ತಿಂಗಳು ಫ್ರೀ ಇಂಟರ್ನೆಟ್ ಬಿಟ್ರು. ಆಗ ಅವ್ರ ಹತ್ರ ಇದ್ದ ಎಲ್ಲ ಬ್ಲ್ಯಾಕ್ ಮನಿನೂ ಫ್ರೀ ಇಂಟರ್ನೆಟ್ ಸ್ಕೀಮ್ ಅಲ್ಲಿ ಖರ್ಚಾಯ್ತು. ಖರ್ಚು ಮಾಡಿದ್ದಕ್ಕೆ ಇವತ್ತಿಗೆ ಜಿಯೋ ಕಂಪನಿ ಹತ್ರ ಒಟ್ಟಾರೆ 46 ಕೋಟಿ ಜಿಯೋ ಗ್ರಾಹಕರಿದ್ದಾರೆ. ಈ ಎಲ್ಲಾ ಮಾಹಿತಿಯು ಇಂಟರ್ನೆಟ್ ಅಲ್ಲಿ ಒಬ್ಬ ಕಾಂಗ್ರೆಸ್ಗೆ ಸಂಬಂಧಪಟ್ಟ ಗಣ್ಯ ವ್ಯಕ್ತಿಯು ಒಂದು ಆರ್ಟಿಕಲ್ ನಲ್ಲಿ ಶೇರ್ ಮಾಡಲಾಗಿತ್ತು.